ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ನಾಳೆಯಿಂದ ಶುರುವಾಗ್ತಾ ಇದೆ. ಅಂದರೆ ಸೆಪ್ಟೆಂಬರ್ 29 ಭಾನುವಾರ ಸಂಜೆ 6 ಗಂಟೆಗೆ ಶುರುವಾಗ್ತಾ ಇದೆ. ಯಾರ್ಯಾರು ಹೋಗ್ತಾರೆ ಅನ್ನೋದು ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ. ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ, ಆ ಬ್ಲರ್ ಆಗಿರೋ ಫೋಟೋ ಅವ್ರದ್ದ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಆದರೆ ನಾನೀಗ 7 ಜನ ಕನ್ಫರ್ಮ್ ಆಗಿರೋರ ಹೆಸರನ್ನ ಈಗ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ 11ಕ್ಕೆ ಸೀರಿಯಲಿಂದ, ಸಿನಿಮಾದಿಂದ, ರಿಯಾಲಿಟಿ ಶೋಗಳಿಂದ ಹಾಗೂ ಸಾಕಷ್ಟು ವಿಭಾಗಗಳಿಂದ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅವರೆಲ್ಲರದು ಇವತ್ತು ಸಂಜೆ ಒಳಗಡೆ ಹೇಳ್ತೀನಿ. ಆದರೆ ಈಗ ಸದ್ಯಕ್ಕೆ 7 ಜನದ ಹೆಸರು ಕನ್ಫರ್ಮ್ ಆಗಿರೋರ ಹೆಸರು ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ಗೆ ಹೋಗೋರು ಜಾಸ್ತಿ ಸೀರಿಯಲ್ನ ನಟ ನಟಿಯರೇ ಹೆಚ್ಚಾಗಿರ್ತಾರೆ. ಯಾಕಂದ್ರೆ ಬಿಗ್ ಬಾಸ್ಗೆ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ಎರಡೂ ಬೇಕಾಗಿರೋದ್ರಿಂದ ಧಾರಾವಾಹಿ ನಟ ನಟಿಯರೇ ಕಂಪಲ್ಸರಿ. ಅದರಲ್ಲೂ ಸೀರಿಯಲ್ ನಟಿಯರಂತೂ ಇರಲೇಬೇಕು. ಮೊದಲನೇದಾಗಿ ಪಾರು ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡ ಮೋಕ್ಷಿತಾ ಪೈ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದು ಪಕ್ಕಾ ಆಗಿದೆ. ಪಾರು ಸೀರಿಯಲ್ ಮೂಲಕ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿರೋ ಮೋಕ್ಷಿತಾ ಪೈ ಅವರ ಫ್ಯಾನ್ ಫಾಲೋವರ್ಸ್ ಬಗ್ಗೆ ಹೇಳೋದೇ ಬೇಡ. ಸಿಕ್ಕಾಪಟ್ಟೆ ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಇಷ್ಟು ದಿನ ಪಾರು ಅವ್ರನ್ನ ಮೋಕ್ಷಿತಾ ಆಗಿ ನೋಡಿದ್ರಿ. ಮೋಕ್ಷಿತಾ ಅವರು ರಿಯಲ್ ಲೈಫಲ್ಲಿ ಹೇಗಿರ್ತಾರೆ ಅಂತ ಬಿಗ್ ಬಾಸ್ ಮನೆಯಿಂದ ನೋಡ್ತೀರಾ ನೀವು. ಇನ್ನು ಎರಡನೇದಾಗಿ ಭವ್ಯ ಗೌಡ ಅವರು, ಗೀತಾ ಸೀರಿಯಲ್ ಮೂಲಕ ಖ್ಯಾತಿ ಪಡೆದುಕೊಂಡಂತ ಭವ್ಯ ಗೌಡ ಅವರು ಈ ಸೀಸನ್ಗೆ ಹೋಗ್ತಾ ಇರೋದು ಕೂಡ ಕನ್ಫರ್ಮ್ ನ್ಯೂಸ್. ಇನ್ನು ನಟಿ ಭವ್ಯ ಗೌಡ ಅವರು ಬಿಗ್ ಬಾಸ್ಗೆ ಹೋಗೋದು ಈಗಾಗಲೇ ವೈರಲ್ ಆಗಿತ್ತು. ಕೆಲವರಿಗೆ ಡೌಟ್ ಕೂಡ ಇತ್ತು. ಹಾಗಾಗಿ ಇವ್ರು ಹೋಗೋದಂತೂ ಇನ್ನೂ ಸೀಕ್ರೆಟ್ ಆಗಿ ಉಳಿದುಕೊಂಡಿಲ್ಲ. ಇನ್ನು ಸೀರಿಯಲ್ ನಟಿಯರ ಹೆಸರು ಕಂಟಿನ್ಯೂ ಆಗ್ತಾ ಇದೆ. 3ನೇ ಲಿಸ್ಟ್ ಅಲ್ಲಿರೋರು ಗೌತಮಿ ಜಾಧವ್ ಅವರು. ಇವರು ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಸತ್ಯ ಸೀರಿಯಲ್ ಮೂಲಕ ಜನಪ್ರಿಯತೆ ಪಡೆದುಕೊಂಡವರು. ಇವ್ರ ಹೆಸರು ಕೂಡ ವೈರಲ್ ಆಗಿತ್ತು. ಈಗ ಇದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಇವರು ಕೂಡ ಈ ಸೀಸನ್ ನ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಇವರು ಸತ್ಯ ಸೀರಿಯಲ್ ಅಲ್ಲಿ ಸಿಕ್ಕಾಪಟ್ಟೆ ಖಡಕ್ ರೋಲ್ ನ ಪ್ಲೇ ಮಾಡಿದ್ರು. ಆದ್ರೆ ಅವರು ರಿಯಲ್ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದ್ದಾರೆ. ಬಿಗ್ ಬಾಸ್ ನಲ್ಲಿ ಹೇಗಿರ್ತಾರೆ ಅಂತ ಕಾದ್ ನೋಡ್ಬೇಕು. ಇನ್ನು ನೆಕ್ಸ್ಟ್ ಸೀರಿಯಲ್ ಮತ್ತು ರಿಯಾಲಿಟಿ ಶೋ ಮೂಲಕ ಪಾಪ್ಯುಲರ್ ಆಗಿರೋ ಇನ್ನೊಬ್ಬ ನಟಿ ಅಂದ್ರೆ ಐಶ್ವರ್ಯ ಸಿಂಧೋಗಿ ಅವರು. ಇವರು ಕೂಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ನಟಿ ಐಶ್ವರ್ಯ ಹೆಸರು ಎಲ್ಲರಿಗೂ ಗೊತ್ತಿರೋಂಥದ್ದು. ರಿಯಾಲಿಟಿ ಶೋಗಳಲ್ಲೂ ಇವರು ಎಲ್ಲ ಕಡೆ ಇರ್ತಾರೆ. ಸಖತ್ ಗ್ಲಾಮರಸ್ ಆಕ್ಟರ್ಸ್ ಇವರು. ಈಗ ಬಿಗ್ ಬಾಸ್ಗೆ ಹೋಗಿ ಮಿಂಚಕ್ಕೆ ರೆಡಿ ಆಗಿದ್ದಾರೆ. ಇನ್ನು ನಟರು ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಕನ್ನಡ ಮತ್ತು ತೆಲುಗು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮಿಂಚಿರೋ ಹ್ಯಾಂಡ್ಸಮ್ ನಟ ಶಿಶಿರ್ ಕೂಡ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ನ್ಯೂಸ್. ನಟ ಶಿಶಿರ್ ಅವರು ಕುಲವಧು ಸೀರಿಯಲ್ ಮೂಲಕ ಫೇಮಸ್ ಆದಂತವರು. ಆ ಸೀರಿಯಲ್ನ ಅದ್ಭುತ ಯಶಸ್ಸಿಂದ ಶಿಶಿರ್ಗೆ ಸಖತ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಈ ಸೀರಿಯಲ್ ಆದ್ಮೇಲೆ ಉದಯ ಟಿವಿಯಲ್ಲಿ ಪ್ರಸಾರವಾದ ಸೇವಂತಿ ಸೀರಿಯಲ್ನಲ್ಲಿ ಕೂಡ ಇವರು ಆಕ್ಟ್ ಮಾಡ್ತಾ ಇದ್ರು. ಕನ್ನಡ ಅಷ್ಟೇ ಅಲ್ಲ, ತೆಲುಗು ಸೀರಿಯಲ್ ಇಂಡಸ್ಟ್ರಿಯಲ್ಲೂ ನಟ ಶಿಶಿರ್ ಮಿಂಚಿದ್ದಾರೆ. ಇನ್ನು ಪದ್ಮಾವತಿ ಸೀರಿಯಲ್ ಮೂಲಕ ಮನೆ ಮಾತಾದ ತ್ರಿವಿಕ್ರಮ್ ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಈ ಹಿಂದೆ ಬಿಗ್ ಬಾಸ್ ಮನೆಗೆ ಹೋಗಿದ್ರು. ಅದು ಸೀರಿಯಲ್ನ ಸ್ಪೆಷಲ್ ರೌಂಡ್ಸ್ ಅಲ್ಲಿ. ಅದು ಏನು ಕಾಂಪಿಟೇಷನ್ ತರ ಅಲ್ಲ, ಸುಮ್ಮನೆ 1 ತಿಂಗಳು ಇದ್ ಬಂದಿದ್ರು. ಆವಾಗ್ಲೇ ಅವರು ಸಖತ್ ಕದರ್ ತೋರಿಸಿದ್ರು, ಮಜಾ ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ. ಹೇಗಿರ್ತಾರೆ ಅಂತ ಕಾದ್ ನೋಡ್ಬೇಕು. ಇನ್ನೊಬ್ಬ ಹೀರೋ ಯಾರಪ್ಪ ಅಂದ್ರೆ ನಟ ರಂಜಿತ್ ಕುಮಾರ್ ಅವರು. ಇವರ ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಶನಿ ಸೀರಿಯಲ್ನ ಸೂರ್ಯದೇವ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಲಾಸ್ಟ್ ಸೀಸನ್ ಅಲ್ಲಿ ಹೇಗೆ ವಿನಯ್ ಅವರಿದ್ರೋ ಹಾಗೆ ಇವರು ಕೂಡ. ವಿನಯ್ ಅವರು ಶಿವನ್ ಸೀರಿಯಲ್ ಇಂದ ಫೇಮಸ್ ಆದವರು. ಇವರು ಕೂಡ ಶನಿ ಸೀರಿಯಲ್ ಇಂದ ಫೇಮಸ್ ಆಗಿರೋರು. ಶನಿ ಸೀರಿಯಲ್ ಆದ್ಮೇಲೆ ಇವರು ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಈಗ ಮತ್ತೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡೋಕೆ ರೆಡಿ ಆಗಿದ್ದಾರೆ. ಸಿಕ್ಸರ್ ಬಾರಿಸ್ತಾರಾ ಅಥವಾ ಔಟ್ ಆಗ್ತಾರಾ, ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ನಾಳೆ ಸಂಜೆ 6 ಗಂಟೆಯಿಂದ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇದೆ. ಇವರಿಷ್ಟು ಜನ ಅಂತೂ ಕನ್ಫರ್ಮ್. ಇನ್ನು ಸಂಜೆ ಒಳಗೆ ಇನ್ನು ಮಿಕ್ಕಿದ ಜನದ ಹೆಸರನ್ನ ನಾನು ಕೊಡ್ತೀನಿ. ಹಾಗೆ ಇವತ್ತು 5 ಜನದ ಹೆಸರನ್ನ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅನೌನ್ಸ್ ಮಾಡ್ತಾರೆ. ಅವ್ರಿಗೆ ನಾವೇ ವೋಟ್ ಮಾಡಬಹುದು. ಅವ್ರನ್ನ ಸ್ವರ್ಗಕ್ಕ ಅಥವಾ ನರ್ಕಕ್ಕ ಅಂತ ನಾವೇ ಸೆಲೆಕ್ಟ್ ಮಾಡಿ ಕಳಿಸಬಹುದು. ಇವರಿಷ್ಟು ಜನದಲ್ಲಿ ಯಾರಾದ್ರೂ ಇರ್ತಾರಾ ಅಥವಾ ಅದೇ ಬೇರೆ ಲಿಸ್ಟ್ ಅಂತಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದ.